ಈದ್ಗಾ ಮೈದಾನದ ಬಗ್ಗೆ ಹೈಕೋರ್ಟ್ ತೀರ್ಪು ಹಿನ್ನೆಲೆಯಲ್ಲಿ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಹೆಚ್ಚುವರಿಯಾಗಿ ಒಂದು ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈದ್ಗಾ ಮೈದಾನದಲ್ಲಿ ಹೈಕೋರ್ಟ್ ತೀರ್ಪು ಕೊಡ್ತು. ಸರ್ಕಾರಕ್ಕೆ ತೀರ್ಮಾನಕ್ಕೆ ಬಿಟ್ಟಿದೆ ಹೈಕೋರ್ಟ್. ಸರ್ಕಾರ ಮೇಲ್ಮನವಿ ಸಲ್ಲಿಸಿದ್ದೆ. ಇಲ್ಲಿ ಮೇನ್ ಆಗಿ ಸಾಕಷ್ಟು ಜನ ಗಣೇಶೋತ್ಸವಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮಗೂ ಕೂಡ ಅವಕಾಶ ಮಾಡಿಕೊಡ್ಲೇಬೇಕಾದಂತ ಸ್ಥಿತಿ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲ, ಈಗ ಅದ್ರ ಬಗ್ಗೆ ನಾನು ಈ ಪ್ರತಿಕ್ರಿಯೆ ನೀಡಲಿಕ್ಕೆ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಜಿಲ್ಲಾಧಿಕಾರಿಗಳು ಏನು ತೀರ್ಮಾನ, ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಏನು ತೀರ್ಮಾನ ತಗೊಳ್ತಾರೋ ಅದರ ಅನುಗುಣವಾಗಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ನಮ್ಗೆ ಯಾವುದು ಬಂದಿಲ್ಲ. ಈಗ ಸಿಂಗಲ್ ವಿಂಡೋ ಇದೆ, ತಮಗೆಲ್ಲರಿಗೂ ಗೊತ್ತಿದೆ. ಮನವಿಗಳೆಲ್ಲ ಸಿಂಗಲ್ ವಿಂಡೋ ಅಲ್ಲಿ ಬರ್ತವೆ, ಏನು ಬಂದರೂ ಸಹ ಅಲ್ಲಿಂದ ಮುಂದೆ ಅದರದ್ದು ಕಾರ್ಯಾಚರಣೆ ನಡೀತದೆ. ಥ್ಯಾಂಕ್ ಯು. ನೋಡ್ತಾ ಇದ್ರೆ ಪ್ರತಾಪ್ ರೆಡ್ಡಿ ಅವರು ಮಾತನಾಡ್ತಾ ಇದ್ರು. ಇಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಭದ್ರತೆಯನ್ನ ಹೆಚ್ಚಿಸಲಾಗಿರುವಂತದ್ದು, ಬಟ್ ಇಲ್ಲಿ ಸರ್ಕಾರ ಅವಕಾಶ ಮಾಡಿಕೊಟ್ಟೇ ಕೊಡುತ್ತೆ ಅನ್ನುವಂತ ಒಂದು ಆಸೆಯಲ್ಲಿದ್ದಾರೆ ಹಿಂದೂಪರ ಸಂಘಟನೆಯವರು ಮತ್ತೆ ಚಾಮರಾಜಪೇಟೆ ನಾಗರಿಕ ಒಕ್ಕೂಟದವರು. ಇಲ್ಲಿ ಸರ್ಕಾರ ಅವಕಾಶ ಮಾಡಿಕೊಡ್ಲಿಕ್ಕೋಸ್ಕರನೇ ಮೇಲ್ಮನವಿ ಸಲ್ಲಿಸಿದ್ದು, ಇಲ್ಲ ಅಂದ್ರೆ ಸಲ್ಲಿಸ್ತಾ ಇರಲಿಲ್ಲ. ಅವಕಾಶ ಮಾಡಿಕೊಡಕ್ಕೆ ತಾನೇ ಈಗ ಸಲ್ಲಿಸಿದ್ದು. ಅಶೋಕ್ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಅವಕಾಶ ಸಿಗುತ್ತೆ. ಆದರೆ ಇಲ್ಲಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿತ್ತಲ್ಲ ಸರ್ಕಾರದ ಕಡೆಯಿಂದ, ಅದೇ ರೀತಿಯಾಗಿ ಗಣೇಶೋತ್ಸವನೂ ಕೂಡ ಸರ್ಕಾರನೇ ಪ್ರಾಯೋಜಕತ್ವನ, ಅದೊಂದು ಪ್ರಶ್ನೆ ಇದೆ. ಅಥವಾ ಇವರಿಗೆ ಹಿಂದೂಪರ ಸಂಘಟನೆಯವರಿಗೆ ಅಥವಾ ಚಾಮರಾಜಪೇಟೆ ನಾಗರಿಕ ಒಕ್ಕೂಟದವ್ರು ಏನಿದ್ದಾರೆ ಅವರಿಬ್ಬರಿಗೂ ಸೇರ್ಬಿಟ್ಟು ಮಾಡಿ ಅಂತ ಸೂಚನೆ ಕೊಡ್ತಾರ, ಕಾದ್ ನೋಡ್ಬೇಕಾಗಿದೆ. ಅಥವಾ ಇನ್ನೂ ಒಂದು, ಇಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದ್ಸಲಿ ಮಾತನಾಡಿಸ್ಬಿಟ್ಟು ಎಲ್ಲ ಸಮುದಾಯದವ್ರನ್ನ, ಎಲ್ಲ ಧರ್ಮದವ್ರನ್ನ ಯಾವುದೇ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಅವರೆಲ್ಲರೂ ಕೂಡ ಒಪ್ಕೊಂಡ್ರೆ ಸಂಘಟನೆಗಳಿಗೆ ವಹಿಸ್ಕೊಡ್ಬೋದೇನೋ, ಇಲ್ಲ ಸರ್ಕಾರನೇ ಮಾಡಿದ್ರು ಮಾಡಬಹುದೇನೋ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಬಟ್ ಭದ್ರತೆಯನ್ನಂತೂ ಜಾಸ್ತಿ ಮಾಡಲಾಗಿದೆ ಚಾಮರಾಜಪೇಟೆಯ ಮೈದಾನದಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆ ಒಂದು ಮೈದಾನದ ಮುಂಭಾಗದಿಂದ. ಗಂಗಾಧರ್, ಸರ್ಕಾರ ಇವತ್ತು ಮೇಲ್ಮನವಿ ಸಲ್ಲಿಸಿದ್ದೆ ಗಣೇಶೋತ್ಸವಕ್ಕೆ ಅವಕಾಶ ಕೇಳ್ತಾ ಇದ್ದಾರೆ. ಸೊ ನಮಗೆ ಅವಕಾಶ ಮಾಡಿಕೊಡ್ಬೇಕಾದಂತ ಸ್ಥಿತಿ ಇದೆ. ಸೊ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು. ಈಗ ಸರ್ಕಾರ ಡಿಸಿಷನ್ ಬಿಡ್ಲಾಗಿದೆ. ಆಲ್ಮೋಸ್ಟ್ ಇಲ್ಲಿ ಅನುಮತಿ ಸಿಗುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಯಾವ ರೀತಿಯಾದಂತ ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದೆ ಅಲ್ಲಿ? ಪೃಥ್ವಿರಾಜ್, ಈಗ ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈಗ ಸರ್ಕಾರದ ವಿವೇಚನೆಗೆ ಅಲ್ಲಿ ಧಾರ್ಮಿಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಳ್ಳೋದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ಈಗ ಸೂಚನೆ ಅಂದ್ರೆ ಆದೇಶ ಕೂಡ ಬಂದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಈದ್ಗಾ ಮೈದಾನದ ವಿಚಾರವಾಗಿ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಮತ್ತೆ ಗಣೇಶೋತ್ಸವದ ವಿಚಾರವಾಗಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ಏನು ಹಿಂದೂಗಳು ಕೆಲವು ಹೋರಾಟವನ್ನ ಮಾಡ್ತಾ ಇದ್ರು, ಅದು ವಿಚಾರವಾಗಿ ಕೂಡ ಇಲ್ಲಿ ಈಗ ಗಣೇಶೋತ್ಸವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಚಾಮರಾಜಪೇಟೆಗೆ ಈಗ ಈದ್ಗಾ ಮೈದಾನಕ್ಕೆ ಈಗ ಖುದ್ದಾಗಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಪ್ರತಾಪ್ ರೆಡ್ಡಿ ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸದ್ಯ ಇಲ್ಲಿಗ ನೋಡಬಹುದು ಪೊಲೀಸರನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿಕೊಂಡಿದ್ದಾರೆ. ಸುಮಾರು 2 ಕೆಎಸ್ಆರ್ಪಿ, ಒಂದು ಕೆಎಸ್ಆರ್ಪಿಯನ್ನ ಇಷ್ಟು ಅಂದ್ರೆ ಸ್ವತಂತ್ರ ದಿನಾಚರಣೆ ಆದಂತ ಬಳಿಕ ಒಂದು ಕೆಎಸ್ಆರ್ಪಿ ಅಥವಾ ತುಕಡಿಯನ್ನ ಮಾತ್ರ ನಿಯೋಜನೆ ಮಾಡಿದ್ರು. ಜೊತೆಗೆ ಏನು ಸುತ್ತಲೂ ಕೂಡ ಹಾಕಿರುವಂತಹ ಬ್ಯಾರಿಕೇಡ್ಗಳನ್ನ ತೆರವು ಮಾಡಿರಲಿಲ್ಲ. ಆದ್ರೆ ಈಗ ಇವತ್ತು ಏನೋ ಒಂದು ಆದೇಶ ಹೈಕೋರ್ಟ್ ಇಂದ ಆದೇಶ ಬರ್ತಾ ಇದ್ದಂತ ಬೆನ್ನಲ್ಲೇ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಿಸಿಕೊಂಡಿದ್ದಾರೆ. ಮತ್ತೆ ಖುದ್ದಾಗಿ ಸ್ಥಳದಲ್ಲಿ 3 ಇನ್ಸ್ಪೆಕ್ಟರ್ಗಳನ್ನ ಇಲ್ಲಿ ಎಸಿಪಿ ಮಟ್ಟದಲ್ಲಿ ನಿಯೋಜನೆ ಮಾಡಿರುವಂತದ್ದು. ಮತ್ತೊಂದು ಕೆಎಸ್ಆರ್ಪಿಯನ್ನ ನೀವು ನೋಡಬಹುದು, ಅಲ್ಲವರು ಕೂಡ ಕೆಎಸ್ಆರ್ಪಿ ವ್ಯಾನನ್ನ ತರಿಸ್ಕೊಂಡಿದ್ದಾರೆ. ಸಿಬ್ಬಂದಿ ಎಲ್ಲ ಕೂಡ ಅಲರ್ಟ್ ಆಗಬೇಕು, ಇಂದಿನಿಂದಲೇ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅಂತೇಳಿ. ಈ ಮಧ್ಯೆ ಏನು ಕಮಿಷನರ್ ಆಗಿರುವಂತಹ ಪ್ರತಾಪ್ ರೆಡ್ಡಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವುದೇನೆಂದ್ರೆ, ಈಗ ಜಿಲ್ಲಾಡಳಿತ ಅವರು ಕೂಡ ಆದೇಶವನ್ನ ಕೊಡಬೇಕಾಗುತ್ತೆ. ಈಗ ಸರ್ಕಾರದ ಮಟ್ಟದಲ್ಲಿ ಇರುವಂತದ್ದು ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿ ನಾವು ಭದ್ರತೆಯನ್ನ ಕೈಗೊಳ್ಳಬೇಕು, ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಳ್ಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ. ಸದ್ಯ ಇನ್ನೂ ಕೂಡ ಜಿಲ್ಲಾಡಳಿತದ ಒಂದು ವ್ಯವಸ್ಥೆಯಲ್ಲಿ ಇರುವಂತದ್ದು, ಆದ್ರೂ ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕೂಡ ನೋಡ್ಬೇಕಾಗುತ್ತೆ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಇದು ಈದ್ಗಾ ಮೈದಾನದ ಒಂದು ಸೂಕ್ಷ್ಮತೆಯನ್ನ ಈಗಾಗಲೇ ಪೊಲೀಸರು ಅರ್ಥಕೊಂಡಿರುವಂತದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕಮಿಷನರ್ ಬಂದಿರುವಂತದ್ದು. ಸುಖ ಸುಮ್ಮನೆ ಕಮಿಷನರ್ ಇಲ್ಲಿಗೆ ಬಂದು ಭೇಟಿಯನ್ನ ಕೊಡೋದಿಲ್ಲ. ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಯಾವ ರೀತಿ ಭದ್ರತೆಯನ್ನ ಇಂದಿನಿಂದ ಕೈಗೊಳ್ಳಬೇಕು, ಅಹಿತಕರ ಘಟನೆ ನಡೀಬಾರದು ಮತ್ತೆ ಲಾಂಡ್ ಆರ್ಡರ್ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಇಲ್ಲಿ ಗಣೇಶೋತ್ಸವಕ್ಕೆ ಒಂದು ವೇಳೆ ಸರ್ಕಾರದ ಅನುಮತಿ ಚಾಲೆಂಜ್ ಇದೆ ಈಗ ಪೊಲೀಸರಿಗೆ. ನೋಡೋಣ ಯಾವ್ಯಾವ ರೀತಿಯಾದಂತ ಭದ್ರತೆಯನ್ನ ಕೊಡ್ತಾರೆ ಅಂತ. ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಸುಪ್ರೀಂ ಕೋರ್ಟ್ ಚಾಟಿ ಬೆನ್ನಲ್ಲೇ ಬಿಡಿಎ ಕಮಿಷನರ್ ವರ್ಗಾವಣೆ. ಬಿಡಿಎ ಆಯುಕ್ತ ರಾಜೇಶ್ ಗೌಡನನ್ನ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಹುದ್ದೆ ತೋರಿಸದೆ ವರ್ಗಾವಣೆ ಆದೇಶವನ್ನ ಹೊರಡಿಸಿದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. 2021ರ ಆದೇಶ ಉಲ್ಲಂಘನೆ ಆಗಿದೆ.
ಅದರಲ್ಲಿ ಒಂದು 4 ಜನಕ್ಕೆ ಒಬ್ಬರು ಸಚಿವರಿದ್ದಾರೆ, ಆರ್ಗ ಜ್ಞಾನೇಂದ್ರ ಅವರು ಸೇರಿದಂತೆ ಒಂದು 4 ಜನಕ್ಕೆ ಸೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕೈಗೊಂಡಿರುವಂತ ತೀರ್ಮಾನ ಸರಿ ಇಲ್ಲ ಅಂತ, ಅಲರ್ಟ್ ಮಾಡಿರುವಂತದ್ದು, ಹಂಚಿಕೆ ಮಾಡಲಾಗಿದ್ದಂಥದ್ದು ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಸೊ ಹೀಗಾಗಿ ಬಿಡಿಎ ಕಮಿಷನರ್ ಮೊದಲು ಎತ್ತಂಗಡಿ ಮಾಡಿ ಅಂತ ಹೇಳಿತ್ತು, ಸೂಚನೆ ಕೊಟ್ಟಿತ್ತು. ಬಿಡಿಎ ನೂತನ ಆಯುಕ್ತರಾಗಿ ಕುಮಾರ್ ನಾಯಕ್ ಅವರನ್ನ ನೇಮಕ ಮಾಡಲಾಗಿದೆ. ಕುಮಾರ್ ನಾಯಕ್ಗೆ ಇಂಧನದ ಜೊತೆಗೆ ಬಿಡಿಎ ಹೆಚ್ಚುವರಿ ಹೊಣೆಯನ್ನ ಕೂಡ ಕೊಡಲಾಗಿರುವಂತದ್ದು. ಮುಜುಗರ ತಪ್ಪಿಸಿಕೊಳ್ಳಿಕ್ಕೆ ಸರ್ಕಾರದಿಂದ ಆದೇಶ, ಬಿಕಾಸ್ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಫಾಲೋ ಮಾಡಲೇಬೇಕಾಗಿತ್ತು ಸರ್ಕಾರ. ಇದರಲ್ಲಿ ಹಿಂದೆ ಮುಂದೆ ನೋಡಂಗಿರ್ಲಿಲ್ಲ, ಇಲ್ಲಾಂದ್ರೆ ಮತ್ತೊಂದು ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತಾ ಇತ್ತು. ಸೊ ಹೀಗಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ. ಯಾವುದೇ ಹುದ್ದೆಯನ್ನ ತೋರಿಸದೆ ಸದ್ಯಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆ ಜಾಗಕ್ಕೆ ಕುಮಾರ್ ನಾಯಕ್ ಅವರನ್ನ ನೇಮಿಸಲಾಗಿದೆ. ಈಗ ಬಿಡಿಎ ನೂತನ ಕಮಿಷನರ್ ಆಗಿ ಕುಮಾರ್ ನಾಯಕ್ ಅವರಿಗೆ ಹೆಚ್ಚುವರಿಯಾಗಿ ನೀಡಲಾಗಿರುವಂಥದ್ದು ಬಿಡಿಎ ಒಂದು ಕಮಿಷನರ್ ಹುದ್ದೆಯನ್ನ. ಇಂಧನ ಇಲಾಖೆಯಲ್ಲಿದ್ದಾರೆ. ಇಂಧನ ಇಲಾಖೆಯ ಜೊತೆಗೆ ಈಗ ಈ ಇಲಾಖೆಯನ್ನ ಕೂಡ ನೀಡಲಾಗಿದೆ. ಅಂದ್ರೆ ಬಿಡಿಎನ್ನ ಕೂಡ ನೀಡಲಾಗಿದೆ ಇವರಿಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಸರ್ಕಾರಕ್ಕೆ ಅನಿವಾರ್ಯ ಇತ್ತು, ಮತ್ತೊಂದ್ ಕಡೆ ಮುಜುಗರ ಕೂಡ ಇತ್ತು. ಒಂದು ದಿನ ಲೇಟ್ ಮಾಡಿದ್ದಿದ್ರು ಕೂಡ ಇದು ಮತ್ತೊಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರ ಆಗೇ ಆಗ್ತಾ ಇತ್ತು. ಕಾಂಗ್ರೆಸ್ ಈಗ ಆಲ್ರೆಡಿ ಮಾತನಾಡ್ತಾ ಇತ್ತು. ಅದೆಲ್ಲದ್ರಿಂದ ಕೂಡ ಬೀಸೋ ದೊಣ್ಣೆಯಿಂದ ಪಾರಾಯ್ತು ಅಂತ ಹೇಳ್ಬೋದಾ? ಪೃಥ್ವಿರಾಜ್, ನಿನ್ನೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅಬ್ದುಲ್ ನಜೀರ್ ಮತ್ತು ಸಂಜೀವ್ ಖನ್ನಾ ಅವರ ದ್ವಿಸದಸ್ಯ ಪೀಠ ಬಿಡಿಎಗೆ ಚೀಮಾರಿ ಹಾಕಿತ್ತು. ಯಾಕಂತ ಹೇಳಿದ್ರೆ 2021 ಅಕ್ಟೋಬರ್ನಲ್ಲಿ ಯಾವುದೇ ಕಾರಣ ಕೂಡ ಪೂರ್ಣ ಪ್ರಮಾಣದ ಲೇಔಟ್ ಆದಲ್ಲಿ ಹೆಚ್ಚುವರಿಯಾಗಿ ಮತ್ತು ಪ್ರತ್ಯೇಕವಾಗಿ ಯಾರು ಕೂಡ ಅಲ್ಲಿ ಸೈಟ್ ಅನ್ನು ಮರು ಹಂಚಿಕೆ ಮಾಡಬಾರದು ಅಂತ ಹೇಳಿ ಸೂಚನೆ ಕೊಟ್ಟಿತ್ತು. ಈ ಸೂಚನೆಯನ್ನು ಧಿಕ್ಕರಿಸಿ ಬಿಡಿಎ ಆಯುಕ್ತರಾಗಿರ್ತಕ್ಕಂಥ ರಾಜೇಶ್ ಗೌಡ್ರವರು ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಆರಗ ಜ್ಞಾನೇಂದ್ರ ಸೇರಿದಂತೆ ಒಟ್ಟು 4 ಬಿಡಿಎ ಸೈಟ್ ಅನ್ನು ಹಂಚಿಕೆ ಮಾಡಿತ್ತು. ಅದು ಕೂಡ ಬೆಲೆ ಬಾಳುವಂತ 10 ಕೋಟಿಗೂ ಹೆಚ್ಚು ಬೆಲೆ ಬಾಳತಕ್ಕಂಥ ಸೈಟ್ ಅನ್ನು ಹಂಚಿಕೆ ಮಾಡಲಾಗಿತ್ತು. HSR ಲೇಔಟ್ ನಿಂದ ಆರ್ಎಂಎ ಸೆಕೆಂಡ್ ಸ್ಟೇಜ್ಗೆ ಹಂಚಿಕೆ ಮಾಡಲಾಯಿತು. ಈ ಸಂಬಂಧಪಟ್ಟಾಗೆ ನಿನ್ನೆ ಶಿವರಾಮ್ ಕಾರಂತ ಬಡಾವಣೆ ವಿಚಾರಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಂತಹ ದ್ವಿಸದಸ್ಯ ಪೀಠ ಬಿಡಿಎ ಆಯುಕ್ತರಾಗಿರ್ತಕ್ಕಂಥ MB ರಾಜೇಶ್ ಗೌಡ್ರು ಎಲ್ಲ ಒಂದ್ ಕಡೆ ಕೋರ್ಟ್ನ ಪರೋಕ್ಷ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಪರಿಗಣಿಸಿದಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕೂಡಲೇ ಬಿಡಿಎ ಆಯುಕ್ತರ ಈ ವರ್ತನೆಯನ್ನು ಖಂಡಿಸಿದ್ದಲ್ಲದೆ ಅವರಿಗೆ ಕೂಡಲೇ ಸರ್ಕಾರವನ್ನು ವರ್ಗಾವಣೆ ಮಾಡುವಂತೆ ಸೂಚನೆ ನೀಡಿತು. ಜೊತೆಗೆ ಬಿಡಿಎ ಕಾರ್ಯದರ್ಶಿ ಮತ್ತು ಉಪ ಕಾರ್ಯದರ್ಶಿ ಕೂಡ ವರ್ಗಾವಣೆಗೆ ಸೂಚನೆಯನ್ನು ಕೊಟ್ಟಿತ್ತು. ಈ ವರ್ಗಾವಣೆಯ ಸೂಚನೆಯ ಬೆನ್ನಲ್ಲೇ ಇವತ್ತು ಸರ್ಕಾರ ಬಿಡಿಎ ಆಯುಕ್ತರಾಗಿರ್ತಕ್ಕಂಥ MB ರಾಜೇಶ್ ಗೌಡ್ರವರನ್ನ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಿರುವಂತದ್ದು ಮತ್ತು ಬಿಡಿಎ ಪ್ರಭಾರ ಆಯುಕ್ತರಾಗಿ ಹಿರಿಯ IAS ಅಧಿಕಾರಿಯಾಗಿರ್ತಕ್ಕಂಥ ಕುಮಾರ್ ನಾಯಕರನ್ನು ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು. ಆ ಮುಖಾಂತರ ಸರ್ಕಾರ ಇಕ್ಕಟ್ಟಿಂದ ಸದ್ಯಕ್ಕೆ ತಪ್ಪಿಸಿಕೊಂಡಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಇದೀಗ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸೇರಿದಂತೆ ಯಾರೆಲ್ಲ ಮರುಹಂಚಿಕೆ ಸೈಟ್ ಅನ್ನ ಬೆಲೆ ಬಾಳುವ ಸೈಟ್ ಅನ್ನ ಪಡೆದುಕೊಂಡಿದ್ರೆ ಅವರ ವಿರುದ್ಧ ಆಮ್ ಆದ್ಮಿ ಪಕ್ಷ ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿರುವುದು ಕೂಡ ಸರ್ಕಾರಕ್ಕೆ ಇದು ಮತ್ತೊಂದು ಸಂಕಷ್ಟ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.